ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ರಾಕೇಶ್ ಶಾರುಂಡಿ. ಇಡೀ ರಾಷ್ಟ್ರದ ಗಮನವನ್ನ ಸೆಳೆದಂತ ಕೇಸ್ ಇದು. ಇವತ್ತು ಒಂದು ಐತಿಹಾಸಿಕ ತೀರ್ಪು ಬರುತ್ತೆ. ಈ ಪಾಪಿಗೆ, ಈ ನೀಚ ಕೃತ್ಯವನ್ನ ಎಸಗಿದವನಿಗೆ ಖಂಡಿತವಾಗಿಯೂ ಮರಣದಂಡನೆಯನ್ನ ವಿಧಿಸಲಾಗುತ್ತೆ, ಗಲ್ಲಿಗೆ ಏರಿಸಲಾಗುತ್ತೆ. ಆ ಥರದ ಒಂದು ಶಿಕ್ಷೆ ಪ್ರಕಟವಾಗುತ್ತೆ ಅಂತ ನಾವೆಲ್ಲರೂ ಕೂಡ ಊಹೆ ಮಾಡಿದ್ವಿ. ಸ್ವಲ್ಪ ಅಸಮಾಧಾನ ಇದೆ. ಯಾಕೆಂದ್ರೆ ಇದೇ ಕೋಲ್ಕತ್ತಾದ ಆರ್ಜಿಕರ್ ಆಸ್ಪತ್ರೆಯ ಟ್ರೈನಿ ವೈದ್ಯ ಮೇಲೆ ನಡೆದಂಥ ಅಮಾನುಷ ಕೃತ್ಯ. ನಾವೆಲ್ಲರೂ ಕೂಡ ಅದನ್ನ ಕಂಡಿದ್ದೀವಿ, ಕೇಳಿದ್ದೀವಿ, ಆಘಾತಕ್ಕೂ ಕೂಡ ಒಳಗಾಗಿದ್ದೀವಿ. ಇದೇ ನಿರ್ಭಯ ಕೇಸ್ನ ನಂತರ ಇಡೀ ರಾಷ್ಟ್ರದಲ್ಲಿ ಒಂದು ದೊಡ್ಡ ಮಟ್ಟದ ಹೋರಾಟ ನಡೆದಿದ್ದು, ಆ ಮಟ್ಟಿಗಿನ ಎಲ್ಲರನ್ನು ಕೂಡ ಗಮನ ಸೆಳೆದಿದ್ದು, ಸಂಚಲನವನ್ನು ಸೃಷ್ಟಿ ಮಾಡಿದ್ದು ಅಂದರೆ ಇದೇ ಕೋಲ್ಕತ್ತಾದ ಆರ್ಜಿಕರ್ ಆಸ್ಪತ್ರೆಯ ಟ್ರೈನಿ ವೈದ್ಯ ಮೇಲೆ ನಡೆದಂಥ ಒಂದು ಪೈಶಾಚಿಕ ಕೃತ್ಯ. ವೀಕ್ಷಕರ, ನಿಮ್ಗೆಲ್ರಿಗೂ ಕೂಡ ಗೊತ್ತಿರ್ಬೋದು, August 9 ಆ ಸಮಯದಲ್ಲಿ ನಾವೆಲ್ಲರೂ ಕೂಡ ಒಲಿಂಪಿಕ್ನಲ್ಲಿ ಮುಳುಗಿ ಹೋಗಿಬಿಟ್ಟಿದ್ವಿ. ಅವತ್ತು ಇದೇ ನೀರಜ್ ಚೋಪ್ರಾ ಗೋಲ್ಡ್ ಮೆಡಲ್ ಅನ್ನು ತರ್ತಾರೆ ಅಂತ ನಾವೆಲ್ಲರೂ ಕೂಡ ಅವತ್ತಿನ ರಾತ್ರಿ ಆ ಒಂದು ಪಂದ್ಯದ ವೀಕ್ಷಣೆಯನ್ನ ಮಾಡ್ತಾ ಇದ್ವಿ. ಆದರೆ ಕೋಲ್ಕತ್ತಾದ ಆರ್ಜಿಕರ್ ಆಸ್ಪತ್ರೆಯಲ್ಲಿ ನಡೆದಂಥ ಘಟನೆ ಇದೆಯಲ್ಲ, ಅದು ಇಡೀ ರಾಷ್ಟ್ರವನ್ನ ಆ ಕಡೆಗೆ ತಿರುಗಿಸ್ಬಿಡ್ತು. ಎಲ್ಲರ ಚಿತ್ತ ಕೋಲ್ಕತ್ತಾದ ಆರ್ಜಿಕರ್ ಆಸ್ಪತ್ರೆಯ ಕಡೆ ನೆಟ್ಟು ಬಿಡ್ತು. ಸಂಜಯ್ ರಾಯ್ ಅನ್ನೋ ಒಬ್ಬ ಅಮಾನುಷ ಕೃತ್ಯವನ್ನ, ಆ ಥರದ ಪಾಪಿ ಆ ಮಟ್ಟಿಗಿನ ವಿಕೃತ ಕಾಮವನ್ನು ಮೆರೆದು ಬಿಟ್ಟಿದ್ದ. ವೀಕ್ಷಕರು, ಈತನಿಗೆ ಖಂಡಿತವಾಗಿಯೂ ನಾನು ಆರಂಭದಿಂದ ಅದನ್ನೇ ಹೇಳ್ತಾ ಇದ್ದೀನಿ, ಈತನಿಗೆ ಆ ಥರದ ಒಂದು ಶಿಕ್ಷೆ ಪ್ರಕಟವಾಗಬೇಕಿತ್ತು ಅಂತ ಬಹಳಷ್ಟು ಜನರಿಗೆ ಆ ಥರದ ಅಸಮಾಧಾನ ಇದೆ. ಆರಂಭದಲ್ಲಿ ನಾನು ಇದೇ ಸೀಲ್ಡ್ ನ್ಯಾಯಾಲಯ, ಕೋಲ್ಕತ್ತಾದ ಸೀಲ್ಡ್ ನ್ಯಾಯಾಲಯ ಏನು ತೀರ್ಪನ್ನು ಕೊಟ್ಟಿದೆ ಅನ್ನೋದನ್ನು ಹೇಳಿಬಿಡ್ತೀನಿ. ಸಂಜಯ್ ರಾಯ್ ಅನ್ನೋ ಆರೋಪಿಗೆ ಇವತ್ತು ಮಧ್ಯಾಹ್ನ ಕೋರ್ಟ್ ತೀರ್ಮಾನವನ್ನು ಕೂಡ ತೀರ್ಪನ್ನು ಕೂಡ ಕೊಡ್ತು. ಅದು 17 ಲಕ್ಷ ಹಣವನ್ನ ಪರಿಹಾರವಾಗಿ ಆ ಕುಟುಂಬಕ್ಕೆ ನೀಡಬೇಕು. ಜೊತೆಗೆ ಇದೇ ಸಂಜಯ್ ರಾಯ್ ಅನ್ನೋ ಆರೋಪಿಗೆ ಜೀವಾವಧಿ ಶಿಕ್ಷೆಯನ್ನು ಕೂಡ ವಿಧಿಸಲಾಯಿತು. ಇನ್ನು 50,000 ರೂಪಾಯಿ ಹಣವನ್ನು ಕೂಡ ದಂಡವಾಗಿ ವಿಧಿಸಲಾಯಿತು. ಇದು ಕೋರ್ಟ್ ಕೊಟ್ಟಂತ ತೀರ್ಪು. ಇದರ ಜೊತೆಗೆ ಅವತ್ತು ನಡೆದಿದ್ದೇನು ಘಟನೆ, August 9 ಅಲ್ಲಿಂದ ಇಲ್ಲಿಯವರೆಗೂ ನಡೆದಂಥ ಹೈಡ್ರಾಮಾಗಳು, ಇಡೀ ಕೋಲ್ಕತ್ತಾ ಹೊತ್ತಿ ಹುರಿತು. ಬಹಳಷ್ಟು ಟ್ರೈನಿ ವೈದ್ಯರು ಬೀದಿಗೆ ಇಳಿದು ಹೋರಾಟವನ್ನು ಕೂಡ ಮಾಡಿದ್ರು. ಆತನಿಗೆ ಮರಣದಂಡನೆಯನ್ನು ಕೊಡಲೇಬೇಕು, ವಿಧಿಸಲೇಬೇಕು ಅನ್ನೋ ಹೋರಾಟವನ್ನು ಕೂಡ ನಡೆಸಲಾಯಿತು. ಈ ಕೇಸ್ ಯಾವಾಗ CBIಗೆ ಹಸ್ತಾಂತರವಾಗುತ್ತೆ, ಇದೇ ಕೋರ್ಟ್ ಮುಂದೆ ಇದೇ CBI ಪರ ವಕೀಲರು ವಾದ ಮಾಡಬೇಕಾದ್ರೆ ಈ ಮನುಷ್ಯನಿಗೆ ಖಂಡಿತವಾಗಿಯೂ ನೀವು ಮರಣದಂಡನೆಯನ್ನು ಕೊಡಿ, ಇಲ್ಲದಿದ್ದರೆ ಆ ವೈದ್ಯೆಯ ಕುಟುಂಬಕ್ಕೆ ನ್ಯಾಯ ಸಿಗೋದಿಲ್ಲ, ನಿಜಕ್ಕೂ ಕೂಡ ನ್ಯಾಯ ಸಿಗೋದಿಲ್ಲ ಅಂತೇಳಿ ಕೋರ್ಟ್ ಮುಂದೆ ಮನವಿಯನ್ನು ಮಾಡಿಕೊಂಡಿದ್ರು, ವಿನಂತಿಯನ್ನು ಕೂಡ ಮಾಡಿಕೊಂಡಿದ್ರು. ಆದರೆ ಕೋರ್ಟ್ ಆದೇಶವೇ ಬೇರೆ ಬಂದಿದೆ. ಆದರೆ ನಾವು ಕೋರ್ಟ್ ತೀರ್ಪನ್ನು ಎಲ್ಲರೂ ಕೂಡ ವೆಲ್ಕಮ್ ಮಾಡಬೇಕು, ಸ್ವಾಗತ ಮಾಡಬೇಕು ಕೂಡ. ಇಡೀ ರಾಷ್ಟ್ರ ಅದನ್ನೇ ನಿರೀಕ್ಷೆ ಮಾಡಿತ್ತು, ಈ ಥರದ ಒಂದು ತೀರ್ಪು ಬರಬೇಕು ಅಂತ. ಯಾಕೆ ಈ ಕೇಸ್ ಈ ಮಟ್ಟಿಗಿನ ಸೆನ್ಸೇಷನ್ ಅನ್ನು ಹುಟ್ಟಾಕ್ತು ಅನ್ನೋದಕ್ಕೆ ಈ ಕೇಸ್ ನಡೆದಂಥ ಘಟನೆಯ ದಿನ, ಜೊತೆಗೆ ಈ ಪಾಪಿ ತೋರಿದಂಥ ಮೃಗೀಯ ವರ್ತನೆ, ಅದಾದ ನಂತರ ಈತನನ್ನು ಸೆರೆ ಹಿಡಿದಿದ್ದು, ಆದರೆ ಇದೇ ಆರ್ಜಿಕರ್ ಆಸ್ಪತ್ರೆಯಲ್ಲಿ ನಡೆದಂಥ ಒಂದಿಷ್ಟು ಹೈಡ್ರಾಮಾಗಳು, ಹಲವು ಟ್ವಿಸ್ಟ್ಗಳು ಇಡೀ ದೇಶದ ಗಮನವನ್ನು ಆ ಕಡೆ ತಿರುಗಿಸಿಬಿಡುತ್ತೆ. August 9 ರಾತ್ರಿ ಸೆಕೆಂಡ್ ಶಿಫ್ಟ್ ಕೆಲಸ ಮಾಡ್ತಾ ಇದ್ದಂಥ ಟ್ರೈನಿ ವೈದ್ಯ, ಅದರ ಹಿಂದಿನ ದಿನ ಕಂಟಿನ್ಯೂ 36 ಗಂಟೆ ನಿರಂತರವಾಗಿ ಕೆಲಸ ಮಾಡಿದಂಥ ಸಲುವಾಗಿ ಇದೇ ಟ್ರೈನಿ ವೈದ್ಯ ರಾತ್ರಿ 2 ಗಂಟೆಗೆ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಹೇಳಿ ಅಲ್ಲೇ ಒಂದು ಮಲಗುವ ಕೋಣೆ, ಅದು ಕೂಡ ಸೆಮಿನಾರ್ ಹಾಲ್ ಅಂತ ಹೇಳಿ ಕರಿಬೇಕು. ಯಾಕೆಂದರೆ ಎಲ್ಲ ಆಸ್ಪತ್ರೆಗಳಲ್ಲೂ ಕೂಡ ಈ ಟ್ರೈನಿ ವೈದ್ಯರಿಗೆ, ಜೊತೆಗೆ ವೃತ್ತಿ ನಿರತ ಸರ್ಕಾರಿ ವೈದ್ಯರಿಗೆ ಉಳ್ಕೊಳ್ಳಿಕ್ಕೆ ಅಂತ ಒಂದು ರೂಮ್ಗಳು ಇರ್ತವೆ. ಆದರೆ ಈ ಟ್ರೈನಿ ವೈದ್ಯರಿಗೆ ಅಲ್ಲೆಲ್ಲ ಉಳ್ಕೊಳ್ಳಿಕ್ಕೆ ಜಾಗ ಇಲ್ಲದೆ ಇರೋದಕ್ಕೆ ಏಕಾಂಗಿಯಾಗಿ ಆ ಸೆಮಿನಾರ್ ಹಾಲ್ನಲ್ಲಿ ಹೋಗಿ ಒಂದು 2 ಗಂಟೆ ರೆಸ್ಟ್ ಮಾಡೋಣ ಅಂತ ಹೇಳಿ ಮಲಗಲಿಕ್ಕೆ ಅಂತ ಹೋದಂಥ ಸಮಯ. August 9 ಬೆಳಗ್ಗೆ 2 ರಿಂದ 3 ಗಂಟೆ ಆ ಒಂದು ಆಸುಪಾಸಿನಲ್ಲಿ ನಡೆದಂಥ ಕೃತ್ಯ ಇದು. ರಾತ್ರಿ 11 ಗಂಟೆಗೆ ತಾಯಿ ಜೊತೆ ಮಾತನಾಡ್ತಾರೆ ಇವರು, ಟ್ರೈನಿ ವೈದ್ಯ ತಾಯಿ ಜೊತೆ ಮಾತನಾಡಿ ಸ್ವಲ್ಪ ಉಭಯ ಕುಶಲೋಪರಿ ಮಾತನಾಡಿಕೊಂಡು, ಸುಸ್ತಾಗಿದ್ದೀನಮ್ಮ, ನಾನು ಮಲ್ಕೊಳ್ತೀನಿ ಅಂತ ಅದೇ ಸೆಮಿನಾರ್ ಹಾಲ್ಗೆ ಹೋಗಿ ಮಲಗೋ ಮುನ್ನ ಇದೇ ನೀರಜ್ ಚೋಪ್ರಾ ಅವರ ಮ್ಯಾಚನ್ನು ನೋಡ್ಕೊಂಡು ಮಲ್ಕೊಂಡಿರ್ತಾಳೆ. ಒಂಟಿಯಾಗಿ ಮಲಗಿದ್ದಂಥ ಸಮಯ. ಆ ಸಮಯದಲ್ಲಿ ಸಂಜಯ್ ರಾಯ್ ಅನ್ನೋ ಪಾಪಿ ಅದೇ ಆಸ್ಪತ್ರೆಗೆ ಬರ್ತಾನೆ. ಎಗ್ಗಿಲ್ಲದೆ, ಯಾರ ಲಂಗು ಲಗಾಮಿಲ್ಲದೆ ರಾತ್ರೋರಾತ್ರಿ ಒಂಟಿಯಾಗಿ ಮಲಗಿದ್ದಂಥ ಇದೇ ಟ್ರೈನಿ ವೈದ್ಯೆಯ ಮೇಲೆ ಮೃಗದಂತೆ ಎರಗ್ತಾನೆ. ಮನಸ್ಸೋ ಇಚ್ಛೆ ತನ್ನ ಕಾಮ ಪಿಪಾಸುವನ್ನು ಆಕೆಯ ಮೇಲೆ ತೋರ್ತಾನೆ, ಹುರಿದು ಮುಕ್ತಾನೆ ಕೂಡ. ಆಕೆಯ ಮೃತದೇಹವನ್ನು ನೋಡಿದಾಗ ಮರಣೋತ್ತರ ಪರೀಕ್ಷೆಯನ್ನು ಮಾಡಬೇಕಾದ್ರೆ ಆಸ್ಪತ್ರೆ ವೈದ್ಯರೇ ದಂಗಾಗಿ ಬಿಡ್ತಾರಂತೆ. ಈ ಮಟ್ಟಿಗಿನ
ಮೃಗದಂತೆ ವರ್ತಿಸಿಬಿಟ್ಟಿದ್ದಾನಲ್ಲ, ಈ ರೀತಿಗೆ ಕೃತ್ಯವನ್ನ ಎಸಗಿಬಿಟ್ಟಿದ್ದಾನಲ್ಲ, ಈತ ಮನುಷ್ಯನೋ ರಾಕ್ಷಸನೋ ಅನ್ನೋ ಮಟ್ಟಿಗೆ ಅವರು ಕೂಡ ಅಭಿಪ್ರಾಯಗಳನ್ನು ಕೂಡ ವ್ಯಕ್ತಪಡಿಸಿದ್ರು. ಅವತ್ತು ರಾತ್ರಿ ಈ ಘಟನೆ ಆದ ನಂತರ ಬೆಳಗ್ಗೆ 3ರಿಂದ 4 ಗಂಟೆ ಸುಮಾರಿಗೆ ಅವ್ರ ಫ್ಯಾಮಿಲಿಗೆ, ಇದೇ ಟ್ರೈನಿ ವೈದ್ಯ ಆದಂಥ ಅವ್ರ ಫ್ಯಾಮಿಲಿಗೆ ಆ ಆಸ್ಪತ್ರೆಯ ಒಂದಿಷ್ಟು ಸೀನಿಯರ್ ಅಧಿಕಾರಿಗಳು ಫೋನ್ ಮಾಡ್ತಾರೆ, ನಿಮ್ಮ ಮಗಳಿಗೆ ಹುಷಾರಿಲ್ಲ, ತಕ್ಷಣಕ್ಕೆ ಹಾಸ್ಪಿಟ್ಲಿಗೆ ಬನ್ನಿ ಅಂತ. ಆರಂಭದಲ್ಲಿ ಎಲ್ಲವೂ ಕೂಡ ಕನ್ಫ್ಯೂಷನ್ಸ್. ಯಾರೇ ಆಗಲಿ ಆಸ್ಪತ್ರೆಯಿಂದ ತಕ್ಷಣಕ್ಕೆ ಫೋನ್ ಮಾಡಿದಾಗ, ಅದು ಕೂಡ ಆಗಸ್ಟ್ 9 ಮುಂಜಾನೆ 4 ಗಂಟೆ ಸುಮಾರಿಗೆ, ಇಲ್ಲಿ ಎಲ್ಲವೂ ಕೂಡ ಡೌಟ್ ಪಡೋದಕ್ಕೆ ಯಾಕೆ ಸಾಧ್ಯತೆಗಳಿದೆ ಅಂತ ಹೇಳಿದ್ರೆ, ಘಟನೆ ನಡೆದು ಯಾವಾಗ ಆಕೆಯ ದೇಹ ಶವದ ರೀತಿ ಪತ್ತೆಯಾಯಿತು ಅದೇ ಆಸ್ಪತ್ರೆಯ ಸೆಮಿನಾರ್ ಹಾಲ್ನಲ್ಲಿ ತಕ್ಷಣಕ್ಕೆ ಅವರು ಪೊಲೀಸ್ನವ್ರಿಗೆ ಫೋನ್ ಮಾಡಬೇಕಿತ್ತು, ತಕ್ಷಣ ಅವ್ರ ಕುಟುಂಬದವರಿಗೆ ಫೋನ್ ಮಾಡಬೇಕಿತ್ತು. ಆದರೆ ಇಲ್ಲೊಂದು ಐಡ್ರಾಮಾ ಯಾಕೆ ನಡೀತು ಅನ್ನೋದನ್ನ ನಾನು ಹೇಳ್ತಾ ಇದ್ದೀನಿ ಅಂದರೆ, ಅವ್ರ ಕುಟುಂಬದವ್ರಿಗೂ ಕೂಡ ಫ್ಯಾಮಿಲಿಯವರು ಫೋನ್ ಮಾಡಿ ಅವ್ರ ತಾಯಿ ತಂದೆ ಜೊತೆ ಮಾತನಾಡಬೇಕಾದ್ರೆ ಮಗಳಿಗೆ ಹುಷಾರಿಲ್ಲ, ದಯವಿಟ್ಟು ಬೇಗ ಆಸ್ಪತ್ರೆಗೆ ಬನ್ನಿ ಅಂತ ಹೇಳ್ತಾರೆ. ಅದಾದ ಒಂದು 10 ನಿಮಿಷ ಬಿಟ್ಟು ಮತ್ತೆ ಕರೆ ಮಾಡಿ, ನಿಮ್ಮ ಮಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ, ದಯವಿಟ್ಟು ಬೇಗ ಆಸ್ಪತ್ರೆಗೆ ಬನ್ನಿ ಅಂತ. ಏನು ಎತ್ತ ಏನು ಕೂಡ ಕ್ಲಿಯರ್ ಆಗಿ ಹೇಳೋದಿಲ್ಲ. ಇಲ್ಲಿ ಹಲವು ಅನುಮಾನಗಳು ಕೂಡ ಕಾಡ್ಲಿಕ್ಕೆ ಶುರು ಮಾಡಿದ್ದ ಹಾಗೆ. ಅದಾದ್ಮೇಲೆ ಮುಂಜಾನೆ ಬೆಳಗ್ಗೆ 10:10ಕ್ಕೆ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ಈ ಥರದ ಒಂದು ಘಟನೆಯ ಸಂಬಂಧವಾಗಿ ವಿಷಯವನ್ನು ಕೂಡ ಮುಟ್ಟಿಸ್ತಾರೆ. ಇವೆಲ್ಲವೂ ಕೂಡ ಟೋಟಲ್ ಕನ್ಫ್ಯೂಷನ್ಸ್ ರೀತಿ ಇದೆ. ಅದಾದ್ಮೇಲೆ ತಂದೆ ತಾಯಿ ಅದೇ ಟ್ರೈನಿ ವೈದ್ಯನ್ನ ನೋಡ್ಲಿಕ್ಕೆ ಅಂತ ಆಸ್ಪತ್ರೆಗೆ ಬಂದಾಗ ಆರಂಭದಲ್ಲಿ ಒಂದು 3 ಗಂಟೆಗಳ ಕಾಲ ಸ್ವಂತ ಮಗಳನ್ನ ಆ ಶವವಾಗಿ ಪತ್ತೆಯಾಗಿರ್ತಕ್ಕಂಥ, ಜೊತೆಗೆ ಆ ರೀತಿಯಾಗಿ ಆ ಲೈಂಗಿಕ ಕ್ರಿಯೆಗೆ ಸಿಕ್ಕು ನಲಿಗಿ ಹೋಗಿ ಸಾವನ್ನಪ್ಪಿರ್ತಕ್ಕಂಥ ಮಗಳ ಮುಖವನ್ನು ಕೂಡ ನೋಡ್ಲಿಕ್ಕೆ 3 ಗಂಟೆ ಹೆತ್ತ ತಂದೆ ತಾಯಿಗಳು ಕೂಡ ಕಾಯಬೇಕಾದಂಥ ಪರಿಸ್ಥಿತಿ ಬರುತ್ತೆ. ವೀಕ್ಷಕರೇ, ಈ ಒಂದು ಕೃತ್ಯದಲ್ಲಿ ನೇರವಾಗಿ ಕೇವಲ 24 ಗಂಟೆಗಳಲ್ಲೇ ಸಂಜಯ್ ರಾಯ್ ಅನ್ನೋ ಆರೋಪಿಯನ್ನ ಬಂಧಿಸ್ತಾರೆ. ಅದು ಕೂಡ ಈ ಕೇಸ್ ಯಾವಾಗ ಬೇಗ ಈ ಪ್ರಕರಣವನ್ನು ಕೈಗೆತ್ಕೊಳ್ತಾರೆ, ಜೊತೆಗೆ FIR ಆಗುತ್ತೆ. ಅದಾದ ಕೇವಲ 24 ಗಂಟೆಗಳಲ್ಲಿ CCTV ಕ್ಯಾಮ್ರಾಗಳನ್ನು ಪರಿಶೀಲನೆ ಮಾಡಿದ ನಂತರ ಆಗಸ್ಟ್ 9 ಮುಂಜಾನೆ ಅಂದರೆ 4 ಗಂಟೆ ಸುಮಾರಿಗೆ ಅದೇ ಸೆಮಿನಾರ್ ಹಾಲ್ಗೆ ಒಬ್ಬ ಸಂಜಯ್ ರಾವನ್ನು ಈ ಮೃಗ ಎಂಟ್ರಿ ಕೊಟ್ಟಿರ್ತಾನೆ. ಜೊತೆಗೆ ಆತನ ಬ್ಲೂಟೂತ್ ಕೂಡ ಅಲ್ಲಿ ಪತ್ತೆಯಾಗಿರುತ್ತೆ. ಆ ಬ್ಲೂಟೂತ್ ಆಧಾರದ ಮೇಲೆ ಇದು ಸಂಜಯ್ ರಾಯ್ ಅನ್ನೋದು ಗೊತ್ತಾಗುತ್ತೆ. ಅದಾದ ಮೇಲೆ ಅವನನ್ನು ಬಂಧಿಸಿ ವಿಚಾರಣೆಯನ್ನು ಕೂಡ ಕೈಗೆತ್ತಿಕೊಳ್ಳಲಾಗುತ್ತೆ. ಅದು ಇಲ್ಲಿಂದ ಆಗಸ್ಟ್ 9 ಅಂದರೆ ನೀವು ನವೆಂಬರ್ 12ರಿಂದ ವಿಚಾರಣೆ ಶುರುವಾಗಿದ್ದು ಕೇವಲ ಒಂದು 57 ದಿನಗಳಲ್ಲಿ ಇವತ್ತು ತೀರ್ಪು ಕೂಡ ಪ್ರಕಟ ಆಗಿದೆ. ಸಂಜಯ್ ರಾಯ್ ಅನ್ನೋ ಆರೋಪಿನೇ ಅಪರಾಧಿ, ಈ ಕೃತ್ಯವನ್ನು ಎಸಗಿದ್ದು ಕೂಡ ಅವನೇ ಅಂತ. ಕೋರ್ಟ್ನಲ್ಲಿ ಒಂದು ಸನ್ನಿವೇಶ ಇದೆ, ಅದನ್ನು ನಾನು ಹೇಳ್ಬಿಡ್ತೇನೆ. ಈ ತೀರ್ಪು ಕೊಡೋ ಮುನ್ನ ನಿಮಗೆ ಏನಾದರೂ ಹೇಳಲಿಕ್ಕಿದೆಯಾ ಅಂತ ಈ ಆರೋಪಿ ಅಂದ್ರೆ ತಪ್ಪಾಗ್ಬಿಡುತ್ತೆ, ಈಗ ಅಪರಾಧಿ ಅಂತಲೇ ಹೇಳ್ಬೇಕು. ಈ ಅಪರಾಧಿಯನ್ನ ಪ್ರಶ್ನೆ ಮಾಡಲಾಗುತ್ತೆ, ಏನಾದರೂ ಕೊನೆಯದಾಗಿ ಏನಾದರೂ ಹೇಳಲಿಕ್ಕಿದೆಯಾ ಅಂತ. ಆಗ ಸಂಜಯ್ ರಾಯ್ ಹೇಳ್ತಾನೆ, ನಾನು ಈಗಲೂ ಕೂಡ ಹೇಳ್ತೀನಿ, ನಾನು ಈ ತಪ್ಪನ್ನ ಮಾಡೇ ಇಲ್ಲ, ಈ ಕೃತ್ಯವನ್ನ ನಾನು ಎಸಗಿಯೇ ಇಲ್ಲ. ಅವತ್ತು ರಾತ್ರಿ ನಾನು ನನ್ನ ಕೊಳ್ಳಿಗೆ ರುದ್ರಾಕ್ಷಿ ಮಾಲೆಯನ್ನು ಕೂಡ ಧರಿಸಿದ್ದೆ, ಎಲ್ಲರೂ ಕೂಡ ನನ್ನ ಉದ್ದೇಶಪೂರ್ವಕವಾಗಿ ಇದರಲ್ಲಿ ಸಿಕ್ಸ್ ಹಾಕ್ತಿದ್ದಾರೆ ಅಂತಲೂ ಕೂಡ ಹೇಳ್ಬಿಡ್ತಾನೆ. ವೀಕ್ಷಕರಿ, ಸಂಜಯ್ ರಾಯ್ ಯಾರು ಅನ್ನೋದು ಕೂಡ ಆರಂಭದಲ್ಲಿ ಹೇಳ್ಬಿಡ್ತೀನಿ. ಈಗಾಗಲೇ 4 ಮದುವೆಗಳನ್ನು ಆಗ್ಬಿಟ್ಟಿದ್ದಾನೆ. 3 ಜನ ಪತ್ನಿಯರು ಈಗಾಗಲೇ ರೋಸ್ ಹೋಗಿ ಇವನ ಕಾಮಕೇಳಿಗೆ ನಲುಗಿ ಹೋಗಿ ಈತನ ಒಂದು ಅಶ್ಲೀಲದ ಒಂದು ಹುಚ್ಚುತನಕ್ಕೆ ಹೆದರಿ ಈಗಾಗಲೇ ಆತನನ್ನು ಬಿಟ್ಟು ಹೋಗಿಬಿಟ್ಟಿದ್ದಾರೆ. ಇನ್ನೊಬ್ಳು ಇತ್ತೀಚೆಗೆ ಅದು ಕ್ಯಾನ್ಸರ್ ಕಾಯಿಲೆಗೆ ತುತ್ತಾಗಿ ಸಾವನ್ನಪ್ಪಿದ್ಲು ಕೂಡ. ಅದೇ ಲೋಕಲ್ ನಿವಾಸಿ, ಪೊಲೀಸ್ನವ್ರಿಗೆ ಸ್ಥಳೀಯ ಪೊಲೀಸರು ಸ್ವಲ್ಪ ಹತ್ರ ಇದ್ದಾನೆ. ಜೊತೆಗೆ ಅದೇ ಔಟ್ ಸ್ಟೇಷನ್ಸ್ಗಳಲ್ಲಿ ಸ್ವಲ್ಪ ಹೆಲ್ಪ್ ಮಾಡಿಕೊಂಡು ಕೂಡ ಕೆಲಸ ನಿರ್ವಹಿಸ್ತಾ ಇದ್ದಾನೆ. ಜಿಮ್ ಟ್ರೈನಿ ಬಾಕ್ಸರ್ ಕೂಡ ಅಂತೀವನು. ಇನ್ನು ಈ ಒಂದು ಆರ್ಜಿಕರ್ ಆಸ್ಪತ್ರೆ ಇದೆಯಲ್ಲ, ಆ ಆರ್ಜಿಕರ್ ಆಸ್ಪತ್ರೆ ಎದುರಿಗಿರ್ತಕ್ಕಂಥ ಈ ಬೈಕು ಕಾರುಗಳನ್ನು ನಿಲ್ಲಿಸೋ ಜಾಗದಲ್ಲಿ ಅವ್ರಿಗೊಂದು ಸ್ವಲ್ಪ ಸಹಕಾರ ಮಾಡೋದು, ಅವರಿಂದ ಸ್ವಲ್ಪ ದುಡ್ಡುಗಳನ್ನು ಇಸ್ಕೊಳ್ಳೋದು, ಇದರ ಜೊತೆಗೆ ಪೊಲೀಸ್ನವ್ರಿಗೂ ಕೂಡ ಸಹಾಯಕನ ಕೆಲಸ ನಿರ್ವಹಣೆ ಮಾಡ್ತಾ ಇದ್ದ. ಇನ್ನು ಯಾವುದಾದ್ರೂ ಆಸ್ಪತ್ರೆಗಳಲ್ಲಿ ಬೆಡ್ ಬೇಕು, ಏನೋ ಅವರಿಗೆ ಬೆಡ್ ಸಿಗ್ತಾ ಇಲ್ಲ ಅಂದರೆ ಅವ್ರಿಗೂ ಕೂಡ ಹೆಲ್ಪ್ ಮಾಡಿ ಅವರಿಂದ ಒಂದಿಷ್ಟು ಹಣವನ್ನು ಇಸ್ಕೊಳ್ತಾ ಇದ್ದಂಥ ವ್ಯಕ್ತಿ. ಇನ್ನೂ ಹೆಚ್ಚಿನದಾಗಿ ಹೇಳಬೇಕು ಅಂದರೆ ಪೊಲೀಸರು ಇವನನ್ನು ಅರೆಸ್ಟ್ ಮಾಡಿದ ನಂತರ ಇವನು ಮೊಬೈಲಲ್ಲಿ ಕೇವಲ ಎಲ್ಲವೂ ಕೂಡ ರಾಶಿ ಅಶ್ಲೀಲ ವಿಡಿಯೋಗಳೇ ತುಂಬಿ ಹೋಗಿಬಿಟ್ಟಿತ್ತಂತೆ. ಈ ಕೃತ್ಯವನ್ನು ಎಸಗುವ ಮುನ್ನ ಇದೇ ಟ್ರೈನಿ ವೈದ್ಯ ಮೇಲೆ ತನ್ನ ಈ ರೀತಿಯಾದಂಥ ಕಾಮಕೇಳಿಯನ್ನು ನಡೆಸೋ ಮುನ್ನವೂ ಕೂಡ ಈತ ರೆಡ್ ಲೈಟ್ ಏರಿಯಾಗೆ ಹೋಗಿ ಬಂದಿದ್ದ ಅನ್ನೋ ಅಚ್ಚರಿ ಆಘಾತಕಾರಿ ಸುದ್ದಿ ಇದೆಯಲ್ಲ, ಅದು ಯಾರು ಕೂಡ ನಂಬಲಿಕ್ಕೆ ಅಸಾಧ್ಯ. ಆ ರೀತಿಯಾದಂಥ ಒಂದು ಕೆಟ್ಟ ಮನಸ್ಥಿತಿಯನ್ನು, ಕೆಟ್ಟ ಆಲೋಚನೆಗಳನ್ನು ತಲೆಯಲ್ಲಿ ತುಂಬಿಕೊಂಡಿದ್ದಂಥ ವ್ಯಕ್ತಿ ಅಂದರೆ ಇದೇ ಸಂಜಯ್ ರಾಯ್. ಇವೆಲ್ಲ ಬೆಳವಣಿಗೆಗಳ ನಡುವೆ ಅಲ್ಲಿ ಏನೇನಾಯಿತು ಅಂದ್ಬಿಟ್ರೆ, ಪೊಲೀಸ್ನವ್ರು ಕಂಪ್ಲೇಂಟ್ ಕೊಡೋದು ಲೇಟ್ ಆಯಿತು, ಪೋಷಕರಿಗೆ ತಿಳಿಸೋದು ಲೇಟ್ ಆಯಿತು. ಇದೆಲ್ಲದರ ಜೊತೆಗೆ
ಈ ಆರೋಪಿಯನ್ನು ಸೇವ್ ಮಾಡೋ ಕೆಲಸವೂ ಕೂಡ ನಡೆದು ಬಿಟ್ಟಿತ್ತು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಅವತ್ತು ಆಗಸ್ಟ್ 9 ಅದೆಲ್ಲ ಪ್ರಕರಣಗಳು ಆದ ಬೆಳಕಿಗೆ ಬಂದ ನಂತರ ಅದನ್ನೊಂದು ಕ್ರೈಮ್ ಸೀನ್ ನಡೆದ ಜಾಗವನ್ನು ಪೊಲೀಸ್ನವರು ಬಂದು ಎಲ್ಲ ವೀಕ್ಷಣೆ ಮಾಡಿ ಹೋಗಿರ್ತಾರೆ. ತನಿಖೆ ತ್ವರಿತಗತಿಯಲ್ಲಿ ಸಾಗ್ತಾ ಇರುತ್ತೆ. ಅಲ್ಲಿಗೆ ಯಾರು ಕೂಡ ಹೋಗುವಂತಿರೋದಿಲ್ಲ. ಯಾಕೆಂದ್ರೆ ಆ ಕ್ರೈಮ್ ಸೀನನ್ನು ಯಾರೇ ನಾಶ ಮಾಡಿದ್ರು ಕೂಡ ಸಾಕ್ಷ್ಯ ನಾಶವಾಗಿಬಿಡುತ್ತೆ. ಆದರೆ ಅವತ್ತಿನ ದಿನ ರಾತ್ರಿ ಒಂದು 50 ದುಷ್ಕರ್ಮಿಗಳ ತಂಡ ಬಂದು ಅಲ್ಲಿರ್ತಕ್ಕಂಥ ಎಲ್ಲ ಪೀಠೋಪಕರಣಗಳ ಧ್ವಂಸ ಮಾಡ್ತಾರೆ. ಆ ಒಂದು ಕ್ರೈಮ್ ನಡೆದಂಥ ಜಾಗದಲ್ಲಿದ್ದಂಥ ಎಲ್ಲ ವಸ್ತುಗಳು ಎಲ್ಲವನ್ನು ಕೂಡ ನಾಶ ಮಾಡಿಬಿಡ್ತಾರೆ. ಅವ್ರಿಗೊಂದು ಫಿಂಗರ್ ಪ್ರಿಂಟ್ಸ್ ಆಗಲಿ, ಅಲ್ಲಿ ಸಿಕ್ಕಿರ್ತಕ್ಕಂಥ ಸಣ್ಣ ಪುಟ್ಟ ಸಾಕ್ಷಿಗಳಾಗಲಿ ಯಾವುದೂ ಕೂಡ ಅವ್ರಿಗೆ ಸಿಗದಂಥ ರೀತಿಯಾಗೂ ಕೂಡ ಮಾಡಿಬಿಡ್ತಾರಲ್ಲ. ಈ ಕೃತ್ಯವನ್ನು ನಡೆಸಿದವ್ರು ಹಿಂದೆ ಇರೋದು ಯಾರು, ಎಲ್ಲವೂ ಕೂಡ ಬಹಳಷ್ಟು ನಿಗೂಢವಾಗಿಬಿಡುತ್ತೆ. ಜೊತೆಗೆ ಇದೇ ಆರ್ಜಿಕರ್ ಆಸ್ಪತ್ರೆಯ ಪ್ರಾಂಶುಪಾಲರಾಗಿರ್ತಕ್ಕಂಥ ಸಂದೀಪ್ ಘೋಷ್ ಅನ್ನೋ ವ್ಯಕ್ತಿ, ಆತ ಈ ಕೃತ್ಯ ನಡೆದ ತಕ್ಷಣಕ್ಕೆ ರಾಜೀನಾಮೆ ಕೊಡ್ತಾನೆ. ರಾಜೀನಾಮೆ ನಡೆದ ಒಂದೇ ದಿನದಲ್ಲಿ ಆತನನ್ನು ಇನ್ನೊಂದು ಮೆಡಿಕಲ್ ಆಸ್ಪತ್ರೆಗೂ ಕೂಡ ಮತ್ತೆ ಪ್ರಾಂಶುಪಾಲರಾಗಿ ನೇಮಕ ಮಾಡುತ್ತಲ್ಲ ಸರ್ಕಾರ, ಯಾರನ್ನು ಉಳಿಸೋಕೆ ಹೋಗ್ತಿದೆ ಅನ್ನೋ ಬಹಳಷ್ಟು ಆಕ್ರೋಶ ಕೂಡ ಕೇಳಿಬಂದಿತ್ತು. ಅದೇನೇ ಇರಲಿ, ಈ ಥರದ ಪಾಪಿಗಳಿಗೆ, ನೀಚರಿಗೆ ನಾವೆಲ್ಲರೂ ಕೂಡ ನಿರೀಕ್ಷೆ ಮಾಡಿದ್ವಿ. ಈತನಿಗೆ ಗಲ್ಲಿಗೆ ಏರಿಸಬೇಕಿತ್ತು, ಅಥವಾ ಈತನನ್ನು ಎನ್ಕೌಂಟ್ರ್ ಮಾಡಿದ್ರು ಕೂಡ ತಪ್ಪಾಗ್ತಿರ್ಲಿಲ್ಲ. ಬಹಿರಂಗವಾಗಿ ಪಬ್ಲಿಕ್ನಲ್ಲಿ ನಿಲ್ಲಿಸಿ ಈತನಿಗೆ ಒಂದು ದೊಡ್ಡ ಶಿಕ್ಷೆಯನ್ನು ಕೂಡ ಕೊಟ್ಟಿದ್ರು ತಪ್ಪಾಗ್ತಿರ್ಲಿಲ್ಲ ಅಂತ ನಾವೆಲ್ಲರೂ ಕೂಡ ಊಹೆ ಮಾಡ್ತೀವಿ. ಆದರೆ ಕೋರ್ಟ್ ಈಗಾಗಲೇ ತೀರ್ಪನ್ನು ಕೊಟ್ಟಿದೆ. 17 ಲಕ್ಷ ಹಣವನ್ನು ಅವರ ಕುಟುಂಬಕ್ಕೆ ಪರಿಹಾರ ಧನವಾಗಿ ಕೊಡಬೇಕು, ಈತನಿಗೆ ಜೀವಾವಧಿ ಶಿಕ್ಷೆ ಅಂತ ಹೇಳಿ ತೀರ್ಪನ್ನು ಈಗಾಗಲೇ ಕೊಟ್ಟುಬಿಟ್ಟಿದೆ. ಅದನ್ನು ನಾವೆಲ್ಲರೂ ಕೂಡ ವೆಲ್ಕಮ್ ಮಾಡುತ್ತೆ. ಇನ್ನು ಮುಂದಾದರೂ ಈ ಥರದ ಪ್ರಕರಣಗಳು ನಿಲ್ಲುವಂತಾಗ್ಬಿಟ್ರೆ ಅದನ್ನೆಲ್ಲವನ್ನು ಕೂಡ ನಾವು ವೆಲ್ಕಮ್ ಮಾಡಬಹುದು ಅಂತ ಹೇಳ್ತಾ, ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅಭಿಪ್ರಾಯ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ದಯವಿಟ್ಟು ನಿಮ್ಮ ಕಮೆಂಟ್ಸ್ ಕೂಡ ತಿಳಿಸಿ ಅಂತ ಹೇಳ್ತಾ ಇನ್ನಷ್ಟು ವಿಷಯಗಳೊಂದಿಗೆ ಮತ್ತೆ ಬರ್ತೀನಿ. ಧನ್ಯವಾದ.